ಪ್ರೆಸ್ ಮೀಟ್ ಉದ್ದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾವು ಇಲ್ಲಿದ್ದೇವೆ. AC ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಸೀಸನ್ 9 ಅಮೃತಾ ಸಿನಿಕ್ರಾಫ್ಟ್ ಅವರ ಹೆಮ್ಮೆಯ ಪ್ಯಾಜೆಂಟ್. ಇವತ್ತು ಹೊಸ ಸೀಸನ್ನ ಶುರು ಮಾತ್ರ ಅಲ್ಲ, ಆತ್ಮವಿಶ್ವಾಸ, ಜೀವನದ ಉದ್ದೇಶ ಮತ್ತು ಪ್ರತಿಯೊಬ್ಬ ಮಹಿಳೆಯವರು ಅಪಾರ ಸಾಮರ್ಥ್ಯವನ್ನು ಸಂಭ್ರಮಿಸುವ ಮತ್ತೊಂದು ಸುಂದರ ಪ್ರಯಾಣದ ಆರಂಭ. ಈ ಪಯಣ ಹಲವಾರು ಮಹಿಳೆಯರ ಕನಸುಗಳಿಗೆ ಹೊಸ ರೇಖೆಗಳನ್ನು ನೀಡಲಿದೆ. ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಆಶೀರ್ವಾದ್ ಕನ್ಸಲ್ಟೆನ್ಸ್ ಜೊತೆ ಸೇರಿ ನಡೆಸುತ್ತಿರುವ ಈ ವೇದಿಕೆಯನ್ನು ಶ್ರೀಮತಿ ಮಧು ಶರ್ಮಾ ಮತ್ತು ಶ್ರೀಮತಿ ಅಂಶು ಮುದ್ಗಲ್ ಅವರು ಆರಂಭಿಸಿದ್ದಾರೆ. ಮಹಿಳೆಯರಿಗೆ ಒಳ್ಳೆಯ ಅವಕಾಶಗಳನ್ನು ನೀಡಿ ಅವರ ಕನಸುಗಳನ್ನು ನನಸಾಗಿಸಲು ಮತ್ತು ಜೀವನದಲ್ಲಿ ಮುಂದೆ ಬರಲು ವೇದಿಕೆ ಸಹಾಯ ಮಾಡುತ್ತಿದೆ. ಇಂದಿನ ಈ ಪ್ರೆಸ್ ಮೀಟ್ನಲ್ಲಿ ಸೀಸನ್ 9 ಬಗ್ಗೆ ನಮ್ಮ ಕನಸು, ನಮ್ಮ ಉದ್ದೇಶ ಮತ್ತು ಮುಂದಿನ ಪಯಣದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುವ ನಾವು ಇಲ್ಲಿದ್ದೇವೆ. ನಮ್ಮ ಸಂಪೂರ್ಣ ತಂಡದ ಪರವಾಗಿ ಇಲ್ಲಿ ಆಗಮಿಸಲಿರುವ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನೀವು ನೀಡುವ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ತುಂಬ ಅಮೂಲ್ಯ. ನಿಮ್ಮ ಮೂಲಕ ನಮ್ಮ ಸಂದೇಶ ಅನೇಕ ಮಹಿಳೆಯರನ್ನು ತಲುಪಿ ತಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ಕನಸುಗಳನ್ನು ನನಸಾಗಲು ಅವರಿಗೆ ಸ್ಫೂರ್ತಿ ನೀಡುತ್ತಾರೆ. ಈಗ ಈ ಅದ್ಭುತ ವೇದಿಕೆಗೆ ಜೀವ ತುಂಬಿದ ತಮ್ಮ ಕನಸು ಮತ್ತು ಸಂಭ್ರಮದಿಂದ ಇದನ್ನು ಯಶಸ್ವಿಯಾಗಿ ಕಟ್ಟಿದ ಒಬ್ಬ ವಿಶೇಷ ವ್ಯಕ್ತಿಯನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ ಬಂದಿದೆ. ಅವರು ಅಮೃತಾ ಸಿನಿಕ್ರಾಫ್ಟ್ನ ಫೌಂಡರ್ ಹಾಗೂ CEO ಮತ್ತು AC ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಸೀಸನ್ 9 ಕಾರ್ಯಕ್ರಮದ ಹಿಂದಿರುವ ಪ್ರಮುಖ ಶಕ್ತಿ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಶ್ರೀಮತಿ ಅಮೃತಾ ವಿಜಯ ರವಿಪತಿ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? A very warm welcome to all our friends from the media. Thank you for joining us. I am Amrita Vijay Tata, founder and CEO of Amrita Cinicraft. When I started AC Miss Mrs. India Women of Substance, I had one simple vision: to create a platform where women could discover their confidence, showcase their talent and grow into the best version of themselves. As this journey continued to evolve, I needed people who truly believe in themselves. When I met Reshma Nanaya, I instantly saw the passion and positive energy in her, and I knew she would be a wonderful addition to our family. Reshma is a talented actress and a familiar face in Kannada film industry, known for her performance in Eklavya, UI and KD the Devil. We are delighted to have her here as our brand ambassador. Ladies and gentlemen, please join me in giving her a warm welcome to Miss Reshma Nanaya. ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇವತ್ತು ಅಮೃತಾ ವಿಜಯ್ ಟಾಟಾ ಅವರು ಅವರ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಪ್ಯಾಜೆಂಟ್ 9th ಸೀಸನ್ಸ್ ನಡೀತಿದೆ. ಮೊದಲು ದುಬೈಯಲ್ಲೆಲ್ಲ ಮಾಡ್ತಿದ್ರು, ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರ ಪ್ಯಾಜೆಂಟ್ ಅಂಬಾಸಿಡರ್ ಆಗಿ ಅಸೋಸಿಯೇಟ್ ಆಗ್ತಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವರ ಒಂದು ಈ ಪ್ಯಾಜೆಂಟ್ ಏನು ವಿಷನ್ ಇದೆ, ಅವರೇನು ವ್ಯಾಲ್ಯೂಸ್ನ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಐ ಆಮ್ ವೆರಿ ಹ್ಯಾಪಿ. ಪ್ಯಾಜೆಂಟ್ ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್ ಅಂತ. ಎಸ್, ಬ್ಯೂಟಿ ಅಟೆನ್ಷನ್ನ ಕ್ಯಾಚ್ ಮಾಡುತ್ತೆ, ಬಟ್ ಅವರ ಕ್ಯಾರೆಕ್ಟರ್, ಅವ್ರ ಪರ್ಸ್ನಾಲಿಟಿ ಇಸ್ ವಾಟ್ ಲಾಸ್ಟ್ಸ್. ಆ್ಯಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವುಮೆನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಐ ಥಿಂಕ್ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ಪ್ಯಾಜೆಂಟ್ ಏನು ಮಾಡ್ತಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಅ ವೆರಿ ಗುಡ್ ಆಪರ್ಚುನಿಟಿ ಎಲ್ಲ ವುಮೆನ್ಗೆ ಬಂದು ಅವರ ಒಂದು ಇಂಡಿವಿಜುವಾಲಿಟಿ ಆಗಿರಲಿ, ಅವರ ಒಂದು ಅಥೆಂಟಿಸಿಟಿ ಆಗಿರಲಿ ತೋರಿಸ್ಕೊಳ್ಳೋಕ್ಕೆ, ಅವರ ಒಂದು ಪೊಟೆನ್ಷಿಯಲ್ನ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಈ ಪ್ಯಾಜೆಂಟಲ್ಲಿ ಐ ಥಿಂಕ್ ಅವರ ಒಂದು ಸೆಲ್ಫ್ ಗ್ರೋತ್ ಆಗಿರಲಿ ಅಥವಾ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಆಗಿರಲಿ, ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್.
ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ಆ್ಯಂಡ್ ಇವಾಗ ಎಲ್ಲ ಬೇರೆ ಬೇರೆ ಸ್ಟೇಟ್ಸಿಂದನೂ ಆಡಿಷನ್ಸ್ ನಡೀತಿದೆ ಆ್ಯಂಡ್ 16th ಮೆಗಾ ಆಡಿಷನ್ಸ್ ನಡೆದಿದೆ. ಐ ಆಲ್ಸೋ ಬಿ ದೇರ್ ಮೀಟಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. So I'm very happy to be associated with the entire pageant and the journey. So I'm excited for it. Thank you. Thank you, Rishma. We are truly delighted to have you all today. Your association with AC Miss Mrs. India Women of Substance 2026 will inspire many more women to believe in themselves and follow their dreams. Before we conclude, I have a few exciting announcements. On our mega auditions of Miss Mrs. India Women of Substance, which will be held on 16th August, and I warmly invite women across the country to register and be part of this incredible journey. The same day, we will also launch the first song of our upcoming Kannada feature film Mudol, starring Vikram Ravichandra, along with the audio launch of our second feature film Chintu, son of Visalakshmi. And on the same very day, we are launching our third film, which is related to our pageant. Many of you would have followed my journey of winning Mrs. India 2025 and becoming Woman of Universe 2025. During that journey, I met incredible women from all over the country. North, South, East, West. They came with dreams, talent and so much of potential. I also heard their life stories, their ambitions and their myths and challenges they faced while trying to enter the world of pageantry. That's when I started thinking differently. We felt that a pageant shouldn't just end with a crown. It should open doors to bigger opportunities. Since cinema has the power of reaching people and changing lives, we thought, why not bring these two worlds together? So I'm truly excited to announce our next feature film produced by Amrita Cinecraft, inspired by the real life journeys of our contestants. This pageant-based movie will capture the emotions, challenges, friendships and transformations to make this life so special. The most exciting part of this participation of Miss Mrs. India will have Women of Substance will have the opportunity to be part of the film. I am so delighted to announce that all the selected contestants will get an opportunity to be a part of this film. And one final surprise, the film will be directed one of the industry's most celebrated directors, whose name will be officially revealed on 16th August. On 16th August, we will have much more than auditions. It will be a celebration of talent, dreams, cinema and new beginnings. Thank you all. ಈಗ ಮೇಡಮ್ ಇದು 6 ಸಿನಿಮಾ ಅನೌನ್ಸ್ ಮಾಡಿದ್ರು, ಏನಾಯ್ತು ಅಂತ ಅದರಲ್ಲಿ ಎಷ್ಟು ಸಿನಿಮಾ ಈಗ ಆಕ್ಟಿವ್ ಆಗಿದೆ, ಏನು ಯಾವ ಹಂತದಲ್ಲಿದೆ ನೋಡಿ. Mudol, we are releasing on 16th August. ಆಡಿಯೋ ಈಗ ಮಾಡಿದ್ದಾರೆ. Mudol picture we are releasing on 16th August. On song release ಮಾಡ್ತಾರೆ. That release in October. We are planning in October 16th. Mudol movie complete ಆಗಿದೆ. 90% it is 16th October. And second movie Manasas, that is Chintu versus Visalakshmi. The shooting is going on. That also song will be released on 16th August. And other 3 movies, our script is going on. In fact, Manasa is here. Manasa can come. Come here, Vikram. ಇದನ್ನೇ ಬರೋಣ. ವಿಕ್ರಮ್ ರವಿಚಂದ್ರನ್ ಅವರಿಗೆ ಸ್ವಾಗತ. ಈಗ ಮುದೋಳು ಎಲ್ಲರೂ ಬಂದು ಈಗ ರಿಲೀಸ್ ಅಂತ ಇದ್ದಾರೆ. ಹೌದು ಸರ್, ಈಗ ನೀವು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರಾಗಿದ್ದೀರಿ. ಸೊ ಒಂದು ಕಡೆ ಅದು ಎಷ್ಟು ನಿಮಗೆ ಸ್ಪೆಷಲ್ ಅನ್ನೋ ಒಂದು, ಮತ್ತು ನೀವೇ ಇವಾಗ ಒಂದು ಸಂಸ್ಥೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಅದು ಯಾವಾಗ ಏನು ಟೇಕಪ್ ಆಗುತ್ತೆ, ಹೇಗಾಗುತ್ತೆ? ಬ್ರ್ಯಾಂಡ್ ಅಂಬಾಸಿಡರ್ ಯಾಕೆ ಪ್ಯಾಜೆಂಟ್ ಅಂಬಾಸಿಡರ್ ಯಾಕೆ ಆಗಿದ್ದೀನಿ ಅಂದರೆ, ಬಿಕಾಸ್ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಇಟ್ ಇಸ್ ತುಂಬ ಒಂದು ಒಳ್ಳೆಯ ಆಪರ್ಚುನಿಟಿ ಎಲ್ಲ ನ್ಯೂ ಕಮರ್ಸ್ಗಾಗಲಿ ಅಥವಾ ಇದು ಮಿಸ್ ಆ್ಯಂಡ್ ಮಿಸ್ಸಸ್. ಸೊ ಯಾರು ಮದುವೆ ಆಗಿಲ್ಲ, ಮದುವೆ ಆಗಿರೋರ್ಗೂ
ಒಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ಇಂಥ ಒಂದು ವುಮೆನ್ನ ಸೆಲೆಬ್ರೇಟ್ ಮಾಡಿದಾಗ, ಇಂಥ ಒಂದು ಅವಕಾಶಗಳು ಕೊಟ್ಟಾಗ, ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಆ ಸ್ಟೇಜಲ್ಲಿ ಬಂದು ನಿಂತ್ಕೊಂಡು ಅವ್ರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ, ಅವ್ರ ಒಂದು ಪೊಟೆನ್ಷಿಯಲ್ನ ತೋರಿಸೋಕ್ಕೆ. ಸೊ ಐ ನೋ, ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಂಗೆ ತುಂಬ ಸ್ಟೇಜ್ ಫ್ರೈಟ್ ಇತ್ತು ಅವಾಗ. ಸೊ ಐ ನೋ ಆ ಸ್ಟೇಜಲ್ಲಿ ಒಂದು ನಿಂತ್ಕೊಂಡು ನಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಬೇರೆಯವ್ರನ್ನ ಎನ್ಕರೇಜ್ ಮಾಡೋಕ್ಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ. ಸೊ ಎನಿಥಿಂಗ್ ದಟ್ ಸಪೋರ್ಟ್ಸ್ ದ್ಯಾಟ್ ನಾನು ಸಪೋರ್ಟ್ ಮಾಡ್ತೀನಿ. ಸ್ಟೇಜ್ ಫಿಯರ್ ಹೋಗೋದಕ್ಕೆ ನೀವು ಅವ್ರಿಗೆ ಏನಾದರೂ ಗೈಡೆನ್ಸ್ ಅಥವಾ ಸಿಗ್ಬೋದಾ ನಿಮ್ಮ ಕಡೆಯಿಂದ? ಖಂಡಿತ ಅದೇ ಪಾರ್ಟಿಸಿಪೆಂಟ್ಸ್ನ ನಾನು 16th August ಮೀಟ್ ಮಾಡ್ತೀನಿ. ಯೂಶ್ವಲಿ ಪ್ಯಾಜೆಂಟಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಅವ್ರು ಹಿಂಗಿದ್ದಾರೆ, ಅವ್ರ ಜರ್ನಿ ಹೀಗಿದೆ ಅಂತ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದ ಫಸ್ಟ್ ಲೆಸನ್ ಅಲ್ಲೇ ಬರೋದು. ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಅವ್ರನ್ನ ಕಂಪೇರ್, ಇವ್ರಿಗೆ ಹೀಗೆ ಬೆಳೀತಿದ್ದಾರೆ, ನಾನು ಯಾಕೆ ಇನ್ನೂ ಬೆಳೀಲಿಲ್ಲ, ಆಪರ್ಚುನಿಟಿ ನಂಗೆ ಯಾಕೆ ಸಿಗ್ತಿಲ್ಲ ಅಂತ ಆ ಕಂಪ್ಯಾರಿಷನ್ ಬದಲು ಅವ್ರ ಜೊತೆ ಮಾತಾಡಿ ಏನು ಕಳಿಬೋದು, ಅವರಿಂದ ನಾನೇನು ತೊಗೋಬೋದು ಅಂತ ಆ ಡೈರೆಕ್ಷನಲ್ಲಿ ಯೋಚನೆ ಮಾಡಿದ್ರೆ ಇಟ್ಸ್ ವೇ ಬೆಟರ್. ಸೊ ಅಲ್ಲಿಂದನೇ ಆ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಈಗ ಆಡಿಷನಲ್ಲಿ ಕಂಡಕ್ಟ್ ಬರೋದಕ್ಕೆ ಫೈನಲೈಸ್ ಆಗಿದೆಯಾ? ಸೆಲೆಕ್ಷನ್ ಪಾರ್ಟಿಸಿಪೇಟ್ ಎಷ್ಟು ಜನ ಎಂಟ್ರಿ ಆಗಿದ್ದಾರೆ? Yeah, the auditions are going on. Online auditions are going on. So we're going to have live mega auditions on 16th of August. ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಇಲ್ಲಿವರೆಗೂ? 17 people are shortlisted. 17 people are shortlisted. ಶಾರ್ಟ್ ಲಿಸ್ಟ್ ಆಗಿದೆ. 17 ಜನ shortlisted. 17 ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ಈವೆಂಟ್ ಪ್ಲಾನ್ ಏನು ಮಾಡಲಾಗಿರೋದು? Yeah, the event plan is going on from last 3 months, and now once the auditions are done, and we'll be shortlisting at least 80 to 100 contestants, finalists, and the event is going to happen on September 25th, 26th, 27th in a 5-star hotel. ನನಗೆ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ಅದು ಇವ್ರ ಸಂಸ್ಥೆಯಲ್ಲಿ ನಿಮ್ಮ ತಂದೊಂದು ಸಿನಿಮಾ ಆಗಬೇಕಲ್ಲ? ಸರ್ ಅದು ಅನೌನ್ಸ್ಮೆಂಟ್ That's a surprise. ಮಾಡಿಲ್ಲ, ನಂತಂತಲ್ಲ, ಅವರು ಈ ಪ್ಯಾಜೆಂಟ್ ರಿಲೇಟೆಡ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ನಮಗೆ ಬಂದಿದ್ದ ವಿಷಯ ಅಂದರೆ ನೀವು ಈ ಸಿನಿಮಾ ಏನು ಪ್ಯಾಜೆಂಟ್ ಬರ್ತಾರೆ, ಅವರು ನೀವು ಮಾಡೋ ಸಿನಿಮಾದಲ್ಲಿ ಇರ್ತಾರೆ ಅಂತ ಸರ್ ಕೇಳ್ತಾರೆ. ಅದೆಲ್ಲ August 16th ಅಲ್ಲಿ August 16th ಅನೌನ್ಸ್ ಮಾಡ್ತೀವಿ ಅಂತ ಸರ್, ಹೇಳಿದ್ರು. ಅದಕ್ಕೆ ಈ ಪ್ಯಾಜೆಂಟ್ ರಿಲೇಟೆಡ್ ಆ ಫ್ಯಾಷನ್ ವರ್ಲ್ಡ್ ಇನ್ಸ್ಪೈರ್ಡ್ ಕತೆ ಮಾಡ್ತಿದ್ದಾರೆ. ನೀವು ಆ ಸಬ್ಜೆಕ್ಟ್ ಹೇಳಿದ್ದಾರೆ ಏನು ಹೇಗಿದೆ? ಇಲ್ಲ, ಇನ್ನೂ ಕೇಳಿಲ್ಲ ನಾನು. ಲೇಡೀಸ್ ಓರಿಯೆಂಟೆಡ್ ಇರುತ್ತಾ ಅಥವಾ ಬೇರೆ ಯಾರು It's a ತಿನ್ನೋದು? women empowerment movie. ಓಕೆ ಆಯಿತು. ಆಯ್ತು, ಮಾತಾಡ್ಬೋದಾ? ಹೇಳಿದ್ರು. ಈಗ ಮುಗಿಯೋಳು ಭಾಳ ನಿರೀಕ್ಷೆ ಇದೆ. ಆ ಸಿನಿಮಾ ಮುಗಿಯೋಳು ಸಿನಿಮಾ ಬಗ್ಗೆ ಭಾಳಷ್ಟು ನಿರೀಕ್ಷೆನೂ ಇದೆ, ಮತ್ತು ಅದರ ಅಪ್ಡೇಟ್ಸ್ಗಳು ಕೂಡ ಭಾಳ ಜನಕ್ಕೆ ಬೇಕಾಗಿದೆ. ಸೊ ಈಗ ಮುಗಿಯೋಳು ಪ್ರೆಸೆಂಟ್ ಈಗ ಯಾವ ಹಂತದಲ್ಲಿದೆ, ಏನು ಸಾಂಗ್ಸ್ ರಿಲೀಸ್ ಯಾವಾಗುತ್ತೆ ಅಥವಾ ರಿಲೀಸ್ ಯಾವಾಗುತ್ತೆ ಒಂದಷ್ಟು ಬ್ರೀಫ್ ಹೇಳಿದೆ ಅದರ ಬಗ್ಗೆ. ಓಕೆ, ಫಸ್ಟ್ ಆಫ್ ಆಲ್ ಸಾರಿ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ಮುದ್ದೋಲ್ ಸಿನಿಮಾ ಬಗ್ಗೆ ಗೊತ್ತಾಯ್ತು, ತುಂಬ ಜನಕ್ಕೆ ಬೇಜಾರಾಗಿದೆ, ತುಂಬ ಡಿಲೇ ಆಗ್ತಿದೆ ಸಿನಿಮಾ, ಚೂರು ಜೋರಾಗಿ. ಆಗ್ತಿದೆ, ಆಡಿಯೋ ಒಂಚೂರು ಜೋರಾಗಿ. ಇನ್ನೂ ಜೋರಾಗಿ. ಓಕೆ, ಮೈಕ್ ಇಲ್ಲ ಅದಕ್ಕೆ. ಓಕೆನಾ? ಸೊ ಮುದ್ದೋಲ್ ಸಿನಿಮಾ ಬಗ್ಗೆ ಗೊತ್ತಾಯ್ತು, ತುಂಬ ಜನಕ್ಕೆ ಅಪ್ಡೇಟ್ ಬೇಕು ಅಂತ ಕೇಳ್ತಿದ್ದೀರ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದರೆ, ಒಂದು ತುಂಬ ದೊಡ್ಡ ವಾಲ್ ಕಟ್ಟಬೇಕು, ಅದರಲ್ಲಿ ಒಂದೊಂದು ಬ್ರಿಕ್ಕನ್ನು ನಾನೇ ನೋಡಿಕೊಂಡು ನೀಟಾಗಿ ಆ ಗೋಡೆಯನ್ನು ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ, 5 ಸಿನಿಮಾ, 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್ ಸಿನಿಮಾ ಅದೇ ನನ್ನ ತಂದೆ ನನಗೆ ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತೊಗೊಂಡೆ, ನನ್ನ ಫ್ರೆಂಡ್ಸ್ ಎತ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ಥರ ಇರೋದ್ರಿಂದ ಅದು ಟೈಮ್ ತೊಗೋತೇವೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದೂ ಪ್ರಯತ್ನ ಇಲ್ಲ. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಇವು ಅನೌನ್ಸ್ಡ್ ಅನೌನ್ಸ್ ಮಾಡಿದ್ದೀವಿ. ಓಕೆ, ಅನೌನ್ಸ್ ಮಾಡಿಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ.
ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವಿಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀವಿ. ಪ್ರಯತ್ನ ಅಕ್ಟೋಬರ್ ನವಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗಾಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್ ಫೆಸ್ಟಿವಲಿಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಮ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವಂಬರ್ ರೀಚ್ ಆಗ್ತದೆ. ಯಾವ ಹಂತದಲ್ಲಿ ಸಿನಿಮಾ ಕಂಪ್ಲೀಟ್ ಆಗೋಗಿದೆ? ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಲಾಸ್ಟ್ 3 days ಆಫ್ ಶೂಟಲ್ಲಿದೆ. ಓಕೆ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟು. 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ನಿಮ್ಮ ಪಾತ್ರ ಯಾವ ರೀತಿ ಪ್ರೊಜೆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ? ನಾನೇ ಹೀರೋ. ಅದು ಗೊತ್ತು. ಜರ್ನಿ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವೆನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಏನೂ ಇಲ್ಲ ಅದರಲ್ಲಿ. ಬಟ್ ನೀವು ಇಲ್ಲಿವರೆಗೂ ಬಂದಿರುವಂಥ ಪೋಸ್ಟರ್ಸ್ ಅಂದರೆ ನೀವು ಏನು ಔಟ್ಪುಟ್ ಬಿಟ್ಟಿದ್ರಿ ಫಸ್ಟ್ ಪೋಸ್ಟ್ಗಳು, ಅವೆಲ್ಲವೂ ಬೇರೆದೇ ಒಂದು ಸೂಕ್ಷ್ಮತೆಯನ್ನು ಹೇಳ್ತಾ ಇದೆ. ಕಂಟೆಂಟೇ ತುಂಬ ಸ್ಟ್ರಾಂಗ್ ಬಿಲೀಫ್ ಅಂತ. ಏನೋ ಒಂದು ಕಡೆ ವಿಕ್ಕಿ ಆ ಜವಾಬ್ದಾರಿನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಅಥವಾ ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಸಿನಿಮಾ ಅಂತ ನಿಮ್ಗೆ ಅನ್ಸುತ್ತೆ? ವೆರಿ ಸಿಂಪಲ್. ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾರೆ ಬಿಟ್ಟರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನು ಸ್ಟಾರ್ ಅಂತ ಬೇರೆಯವ್ರು ಕಾಲೇಜ್ ಎತ್ಕೊಂಡು ಓಡೋದು ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿದ್ದು. ಆ ಪಾತ್ರ ಸ್ಟಾರ್ಟಿಂದ ಎಂಡ್ ಆದಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋದು ಅವ್ನು ಹೀರೋ ಆಗಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತೊಗೊಳ್ಳೋದು. ಟೆಕ್ನಿಕಲ್ ಆಗಿ ಎಷ್ಟು ವಿಶೇಷವಾಗಿದೆ ಸಿನಿಮಾ ನಿಮ್ಮ? ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್, 3 ಆ್ಯಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆ್ಯಕ್ಷನ್ ಸಿನಿಮಾದಲ್ಲಿ. ಬಟ್ ಆ್ಯಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಮುದೋಳಲ್ಲೇ ಶೂಟ್ ಮಾಡಿದ್ದೀರಾ ಸಿನಿಮಾನ? ಮುದ್ದೋಲಲ್ಲೇ ಲಾಸ್ಟ್ ಒಂದು 2 days ಸಾಂಗ್ ಶೂಟ್ ಮಾಡೋಣ ಅಂತ ಮಾತುಕತೆ ನಡೀತಾ ಇದೆ. ಆ 2 days ಪಾಪ ಜನ ತುಂಬ ಮೆಸೇಜ್ ಮಾಡ್ತಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ 7 months ನಿನ್ನೆ ರಿಟರ್ನ್ ಆದೆ. ತುಂಬ ಮೆಸೇಜಸ್, ತುಂಬ ಪ್ರೀತಿ. ಅದೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಿದ್ದೀವಿ. ಮುದೋಳಿಗೂ ಈ ಕತೆಗೂ ಟೈಟ್ಲಿಗೂ ಇಲ್ಲ ಆ ಊರಿಗೂ ಮುದ್ದೋಲ್ ಊರು ಇಲ್ಲ ಮುದ್ದೋಲ್ ಹೌಂಡ್ ಅದೇನು ನಾವೇ ಮಾತಾಡ್ತೀವಿ, ಅದ್ರ ಬಗ್ಗೆ ಏನು ರಿಲೇಟೆಡ್ ಇಲ್ಲ. ಬಟ್ ಆ ಹೀರೋಯಿನ್ ಪಾತ್ರ ಏನಿದೆ ಅದು ಮುದ್ದೋಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಜಾಸ್ತಿ ಇದೆ. ನಿಯತ್ ಸರ್ ಅಷ್ಟೇ. ನಾನು ನೆನ್ನೆ ಪೋಸ್ಟ್ ಮಾಡಿದಾಗ ಕೂಡ ನನಗೆ ತುಂಬ ಜನ 6 monthsಲ್ಲಿ ನಾನು ಕಲೆಕ್ಟ್ ಮಾಡಿರೋ ಮೆಸೇಜಸ್ ಬಂದು ಎಷ್ಟೋ ಮಿಲಿಯನ್ಸ್ ಇದೆ ನನಗೆ. ನಾನು 6 months ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ. ಅದಕ್ಕೆ ನನ್ನ ಟ್ಯಾಗ್ ಲೈನ್ ಕ್ಯಾಪ್ಷನ್ ಏನಿತ್ತು ಅಂದರೆ ಮೈ ಲಾಯಲ್ಟಿ ಟುವರ್ಡ್ಸ್ ಯು ವಿಲ್ ನೆವರ್ ಬ್ಯಾಕ್ ಡೌನ್. ನನ್ನ ನಿಯತ್, ನಾನೇನು ನನ್ನ ತಂದೆಯಿಂದ ನನಗೇನು ಬಂದಿದೆ, ಆ್ಯಸ್ ಅ ಫ್ಯಾಮಿಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಲಾಯಲ್ಟಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ರೂ ಮುದ್ದೋಲ್ ಇಟ್ ಇಸ್ ಅ ಸ್ಟಾರ್ಟ್ ಆಫ್ ಮೈ ಜರ್ನಿ. ಇದು ನಾನು ನೆನ್ನೆ ಪ್ರಾಮಿಸ್ ಮಾಡಿರೋದು. ನಿಮಗೂ ಅದನ್ನೇ. ವಿಕ್ರಮ್ ಅವ್ರಿಗೆ ಈ ಸಿನಿಮಾ, ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ಜರ್ನಿ, ಇಡೀ ನಿಮ್ಮ ಫ್ಯಾಮಿಲಿಗೆ ನೀವು ಆಕ್ಚುಲಿ ಲಾಂಚಿಂಗ್ ಒಂದು ಸೌಂಡ್ ಏನಿದೆ ಎಷ್ಟು ಇಂಪಾರ್ಟೆನ್ಸು ಮತ್ತು ಯಾವ ಒಂದು ಜನ ನಿರೀಕ್ಷೆ ಇಟ್ಕೋಬೋದು ನಿಮ್ಮ ಫ್ಯಾನ್ ಫಾಲೋವರ್ಸ್ ನಿಮ್ಮ ಜನರಲ್ ಸಿನಿಮಾ? ನನ್ನ ಜರ್ನಿ ಈ ಸಿನಿಮಾದಿಂದ ಸ್ಟ್ರಾಂಗ್ ಆಗಿ ಶುರುವಾಗುತ್ತೆ. ನನ್ನ ಜರ್ನಿ ಈ ಸಿನಿಮಾದಿಂದ ತುಂಬ ಸ್ಟ್ರಾಂಗ್ ಆಗಿ ಶುರುವಾಗುತ್ತೆ. ಆ ನಂಬಿಕೆ ಜಾಸ್ತಿ ಇದೆ. ಯಾಕೆಂದರೆ ಬಹಳಷ್ಟು ಕಡೆ ಏನಾಗ್ತಿದೆ, ಯಾವಾಗ ಬರ್ತಾರೆ, ಏನಾಗ್ತಾರೆ, ಏಕೇಕಪ್ಪ ಅನ್ನೋದು ತುಂಬ ಗೊಂದಲಗಳಿತ್ತು. ಹೌದು. ಅವೆಲ್ಲದಕ್ಕೂ ಒಂದು ಬ್ರೇಕ್ ಬೇಕು ಅಂತ ಒಂದು ಕರೆಕ್ಟ್ ಒಂದು ಲಾಂಚಿಂಗ್ ಪ್ಯಾಡ್ ಅದಂದು ಇರ್ತಾರೆ, ಅದು ಬೇಕಿತ್ತು. ಅದು ಇದನ್ನು ಕ್ಯಾರಿ ಮಾಡುತ್ತಾ? ನಾನು ಒಂದೇನಂದರೆ ಸರ್, ತುಂಬ ಜನ ಈ ಪ್ರಶ್ನೆ ಕೇಳ್ತಾರಪ್ಪ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪ ತುಂಬ ಜನ ಡಲ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಮ್. ನಾನು ಬಂದಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, 1 ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾರು ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಮಾತ್ರ ಸಿನಿಮಾ ನೋಡೋಕೆ ನಾನು ಮಾಡ್ತೇನೆ. ಯೂನಿವರ್ಸಲಿ ಯಾರ್ಯಾರು ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರು ಯಾವತ್ತೋ ಒಂದು ಸಲ ಬಿಡುತ್ತೆ. ಸೊ ಮುದ್ದೋಲ್ ಇಸ್ ಮೈ ಫೌಂಡೇಶನ್. ಐ ಆಮ್ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತಿದ್ದೀವಿ. ಈ ಮುದೋಳಿಂದ ಲೈನಪ್ ಬೇರೆ ಅದೇ ಥರ ತುಂಬ ಸ್ಟ್ರಾಂಗ್ ಇರೋ ಕಥೆಗಳೇನು ರೆಡಿ ಮಾಡ್ಕೊಂಡಿದ್ದೀವಿ? ತುಂಬ ಇದೆ. ತುಂಬ ಜನ ಅಡ್ವಾನ್ಸಸ್ ಕೊಟ್ಟು ವೇಟ್ ಮಾಡ್ತಿದ್ದಾರೆ. ಸೊ ಹೋಪ್ಫುಲಿ ಅನೌನ್ಸ್ಮೆಂಟ್ಸ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಈ August 15th ನಿಮಗೆ ಸ್ಪೆಷಲ್ ಡೇ, ನಿಮ್ಮ ಬರ್ತ್ಡೇ. ಇದು 16th. ಆ 16th ದಿವಸ ನಿಮಗೆ ಅದು ಅವತ್ತಿನ ಹಾಡು ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅವ್ರ ಡಿಸಿಷನ್ ಅದು ಅಲ್ವಾ? ಸೊ ಬರ್ತ್ಡೇ ಗಿಫ್ಟ್ ಒಂದು,
ಬಟ್ ಅಲ್ಲಿಂದ ವಿಕ್ರಮ್ ಅವ್ರನ್ನ ಇನ್ನು ಮುಂದೆ ಇಂಡಸ್ಟ್ರಿಲಿ ನೋಡುವಂಥ ಲುಕ್ಕೆ ಬೇರೆ ಆಗುತ್ತೆ ಅನಿಸುತ್ತಾ? ಸರ್ ಒಳ್ಳೆ ಸಿನಿಮಾ ಕೊಟ್ಟರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವು ಹೇಳೋ ಥರ ಶುರುವಾಗುತ್ತೆ. ಒಂದು ಸಾಂಗು, ಒಂದು ಅಪ್ಡೇಟಿಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಪ್ಲೇಯರ್ಸ್. ಅದು ನಾನು ತುಂಬ ತಲೆಗೆ ತೊಗೊಳ್ಳಲ್ಲ. ಹೇಳ್ದಂಗೆ ಆ ಹೆಡ್ ವೇಟು, ಆಮೇಲೆ ಅದನ್ನು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡೋದು. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ಮೇಲೆ ನಂಬಿಕೆ ಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬಿದ್ರೆ ನಮ್ಮ ಕೈ ಬಿಡೋಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟನ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದ್ದೀವಿ, ನೀವೇನು ಮಾಡ್ತಾಯಿದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಥರ ಪಾಯಿಂಟ್ ಔಟ್ ಮಾಡಿದಾಗ ನಾವೇನು ಮಾಡ್ತೀವಿ, ನಾವು ಯಾವ ಥರ ಕಂಟೆಂಟ್ ಕೊಡ್ಬೋದು, ನಾವು ಆ್ಯಸ್ ಹೀರೋಸ್ ಅವ್ರ ಮೈಂಡಿಗೆ, ಅವ್ರ ಕಣ್ಣಿಗೆ ನಾವು ಹೀರೋಸ್, ನಾವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ತಿದ್ದುಕೊಂಡು ಇವತ್ತು ಮಾಡ್ತಾ ಬರ್ತೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒಂದು ಸಾಂಗ್, ಅದು ಅವ್ರನ್ನ ನಾನು ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೇನೆ. ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನನ್ನ ಬರ್ಡೇಸ್. ಇವತ್ತವರೆಗೂ ಯಾವ ಮೀಡಿಯಾ ನಾನು ಕರೆದಿದೆ. ಫಸ್ಟ್ ಟೈಮ್ ಹುಡುಗರು ತುಂಬ ಫೋರ್ಸ್, ಲಾಸ್ಟ್ 3 ಇಯರ್ಸಲ್ಲಿ ಸೆಲೆಬ್ರೇಟ್ ಮಾಡಿಲ್ಲ, ತುಂಬ ಫೋರ್ಸ್. ಆಮೇಲೆ ಸರ್ ಆರ್ಡರ್, ಸರ್ಗಿಂತ ಮ್ಯಾಮ್ ಆರ್ಡರು, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕೆ ಅವ್ರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಸರಿ, ಓಕೆ, ಎಲ್ಲ ಡಿಸೈಡ್ ಮಾಡಿದ್ರೆ ಮಾಡ್ತೀನಿ. ನಿಮಗೂ ಸಂತೋಷ, ನಿಮ್ಮ ಬರ್ತಡೇ ಆಗೋದು ಆ ಥರ ಆದರೆ ತುಂಬ ಖುಷಿ. ಬರ್ತಡೇ ಒಂದೇ ಅಲ್ಲ, ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಅದೊಂದು ಪ್ಲಾಟ್ಫಾರ್ಮ್. ಲೆಜೆಂಡ್ರಿ ನಟನ ಮಗ ಇನ್ನು ಕ್ಲಿಕ್ ಆಗಿದೆ. ಇಂಡಸ್ಟ್ರಿಗೆ ಮತ್ತೊಬ್ಬ ಇನ್ನಷ್ಟು ಸ್ಟ್ರಾಂಗ್ ಒಬ್ಬ ಹೀರೋ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪಂದೇ ಸಿನಿಮಾಗಳು ನೋಡಿ, ಎಷ್ಟೆಂಥ ಸಿನಿಮಾ ಸಕ್ಸಸ್ ಮಾಡಿ. ಈಗ ಶಾಂತಿ ಕ್ರಾಂತಿ ಕೂಡ ರಿಲೀಸ್ ಅಂತ ಕೇಳ್ಪಟ್ವಿ ನಾವು. ಹೌದು, ಅದ್ರ ಬಗ್ಗೆ ಏನಾದರೂ ನಿಮಗೆ ಶಾಂತಿ ಕ್ರಾಂತಿ ಬಗ್ಗೆ ತುಂಬ ಟ್ಯಾಕ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯ, ಇಷ್ಟೇ, ನೋಡೋ ಏನು ಮಾಡ್ತೀಯ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ September 19, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್ ಅದರಲ್ಲಿ ಇವತ್ತಿನ ಬಜೆಟ್ಗೆ 100 ಕೋಟಿ ಇವತ್ತಿನ ಬಜೆಟ್ಗೆ 100 ಕೋಟಿ ಸಿನಿಮಾ ಅದು. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವಾದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ನಾ ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸುತ್ತೆ, ನಮ್ಮ ಫ್ಯಾಮಿಲಿಗೆ PR ಅನ್ನೋದು ಯಾರೂ ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡೋದು ಡೈರೆಕ್ಟಾಗಿ. ಸೊ ಇವತ್ತು ಒಂದು ಚರ್ಚೆ ಆದಾಗ ನೋಡು ಅದೇನಾಗುತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ಈವೆಂಟ್ಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಯಾವ ರೀತಿ ಸರ್? ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ಥರ ಈ ಸಿನಿಮಾ ಬ್ಯಾನರು, ಅಮೃತ ಸಿನಿಕ್ರಾಫ್ಟು, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕ. ನನಗೇನು ಇನ್ಫಾರ್ಮ್ ಮಾಡಿಲ್ಲದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನಲ್ಲಿ ನನ್ನ ಹತ್ರ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲು, ಮ್ಯಾಮ್ ಅವ್ರ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗಿದ್ರ ಬಗ್ಗೆ ಇಲ್ಲಿ ಬಾಬಾ ರೇಷ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡೋಕ್ಕೆ ಅವ್ರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ಥರ ಒಂದು ಇನಿಷಿಯೇಟಿವ್ ತೊಗೊಳ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್, ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡಿಂದ ಪುಷ್ ಮಾಡ್ತಿದ್ದಾರೆ. ಬಟ್ ಅವ್ರ ಇನಿಷಿಯೇಟಿವ್ ತುಂಬ ದೊಡ್ಡದಾಗಿದೆ. ಇವತ್ತು ನಿಮ್ಮ ಮುಂದೆ ಜಸ್ಟ್ ಒಂದು ಸ್ಮಾಲ್ ಅದು ಗ್ಲಿಮ್ಸು, ಜಸ್ಟ್ ಒಂದು ಟೈಟಲ್ ಟೀಸರು ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಗ್ಲಿಮ್ಸ್ ಅವ್ರು ಆ್ಯಕ್ಚುಲಿ ತುಂಬ ದೊಡ್ಡ ಯೋಚನೆ ಇದೆ ಅವ್ರು. ಅದನ್ನು ನಾವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀವಿ. ಹೋಪ್ಫುಲಿ our dreams, her dreams come true, and we all can support her, and I am always there. ನಾನು ಪ್ರಾಮಿಸ್ ಮಾಡಿದ್ದೀನಿ. ಸೊ ತುಂಬ ಈಕ್ವಲ್. ನೋಡಿ ಮೇಡಮ್, ನಿಮ್ಮ ಸಂಸ್ಥೆ ಬಗ್ಗೆ ಸಂಪೂರ್ಣ ಸೂಕ್ಷ್ಮವಾಗಿ ಇಡಿಯಾಗಿ ಅಂತ ಅವರು ಸಣ್ಣ ಅಂತ ಹೇಳಿ
ಅವ್ರು ನನ್ನ ಮಗನ ಥರನೇ ನೋಡ್ಕೊತಾ ಇದ್ದಾರೆ. ಸೊ ಎಲ್ಲ He's like my son. So let's- ಇದೇ ಐಡಿಯಾ ಸರ್. ಇವತ್ತಿನ ಇವೆಂಟು ಮುದ್ದೋಳು ಇದು ಐಡಿಯಾ ಇಷ್ಟ. Manasas, she is a deputy director. Manasa, I think ಡೆಬ್ಯೂ ಡೈರೆಕ್ಷನ್ ಅಮೃತ ಸಿನಿಕ್ರಾಫ್ಟ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಅಪ್ಡೇಟು ಅವ್ರದ್ದು ಒಂದು ಅಪ್ಡೇಟು August 16th ಸಾಂಗ್ ಒಂದು ರಿಲೀಸ್ ಆಗಿದೆ. ಸಾಂಗ್ ಒಂದು ರಿಲೀಸ್ ಆಗಿದೆ. ಸಿನಿಮಾ ಸ್ಟಾರ್ಟ್ ಆಗಿದೆ. ಇಲ್ಲಿ ಬರ್ತೀನಿ, ಬನ್ನಿ. ಚಿಂಟುದು ಡೈರೆಕ್ಟರ್ ನೀವೇ ಅನ್ಸುತ್ತೆ ಎಸ್ ಎಸ್ ಅಲ್ವಾ? ಹೌದು ಸರ್. ಸ್ಟಾರ್ಟ್ ಮಾಡಿ. ಸರ್ ಅದೇ ಟೈಟಲ್ ಜೋರ ಮಾತಾಡಿ. ಸರ್ ಚಿಂಟು ಸನ್ ಆಫ್ ವಿಶಾಲಾಕ್ಷಿ ಅಂತ ಅದ್ರ ಫಸ್ಟ್ ಸಾಂಗನ್ನ ನಾವು August 16th ರಿಲೀಸ್ ಮಾಡ್ತೀವಿ. ಎಲ್ಲಿವರೆಗೂ ಬಂದಿದೆ ಮೇಡಮ್ ಈಗ? ಸೊ ಶೂಟ್ ಒನ್ ಸ್ಕೆಡ್ಯೂಲ್ ಆಗಿದೆ. ಈಗ ನೆಕ್ಸ್ಟು ಅಕ್ಟೋಬರಲ್ಲಿ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ನಿಮ್ಮ ಡೆಬ್ಯೂ ಅಲ್ವಾ? ಇದಕ್ಕೆ ಹೌದು. ಮುಂಚೆ ಎಲ್ಲಿ ವರ್ಕ್ ಮಾಡ್ತಿದ್ದೀರಿ? ಸರ್ ನಾನು ಇಂಡಸ್ಟ್ರಿಯಲ್ಲಿ 9 ವರ್ಷ ಆಯಿತು. AD ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡೆಬ್ಯೂ ಈ ಕಥೆನ ಆ್ಯಕ್ಚುಲಿ ನಾನು 4 ವರ್ಷದಿಂದ ಓಡಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆನೂ ಕತೆ ಪಿಚ್ ಮಾಡಿದಾಗ ಕತೆ ಇಷ್ಟ ಆಗೋದು, ಕಾಸ್ಟ್ ಯಾವಾಗಲೂ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗೋದು. ಬಟ್ ವಿಜಯ್ ಸರ್ ವಾಸ್ ದ ಫಸ್ಟ್ ಪರ್ಸನ್. ನಾನು ಅವ್ರಿಗೆ ಕಾಸ್ಟ್ ಹೇಳಿದ ತಕ್ಷಣ ಇದು ಬೆಸ್ಟ್ ಕಾಸ್ಟು, ಪ್ಲೀಸ್ ಗೋ ಅಹೆಡ್ ಅಂದಿದ್ದು ಅವರೇನೆ. ಸೊ ಹಾಗಾಗಿ ಅವಾಗಿಂದ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಇದ್ದಾರೆ? ಸರ್ ಇದರಲ್ಲಿ ಮೇಯ್ನ್ ರೋಲ್ ಬಂದು ಲೀಡ್ಸ್ ಆಗಿ ಮಾಡ್ತಾ ಇರೋದು ಪ್ರಕಾಶ್ ಬೆಳವಾಡಿ ಮತ್ತು ಲಕ್ಷ್ಮಿ ಅವರು. ಸೊ ಲಕ್ಷ್ಮಿ ಅವರು ಆ್ಯಸ್ ಅ ಲೀಡ್ ಕನ್ನಡಗೆ ತುಂಬ ವರ್ಷಗಳ ನಂತರ ಸಪೋರ್ಟಿಂಗ್ ರೋಲಲ್ಲಿ ಮಾಡ್ತಿದ್ರು. ಬಟ್ ನಾವು ಶಿ ಈಸ್ ದ ಲೀಡ್ ಆಫ್ ದ ಫಿಲ್ಮ್. ಅನಂತನಾಗ್ ನೀವು ಒಂದು ಒಳ್ಳೆ ಸಂಸ್ಥೆ ಬ್ಯಾನರ್ ಬಂದು ಸೇರ್ಕೊಂಡ್ರಿ ಅಂತ ಅನ್ಸುತ್ತೆ ಈಗ? ಹೌದು ಸರ್ ಹೌದು ಸರ್ ಖಂಡಿತ. ಬಿಕಾಸ್ ಬೆಸ್ಟ್ ಪಾರ್ಟ್ ಏನಂದರೆ ನಾನು ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಕತೆನೆಲ್ಲೂ ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರ ಏನೂ ಇಲ್ಲ. ಕಂಪ್ಲೀಟ್ ಫ್ರೀಡಮ್ ಇದೆ ನನಗೆ, ಕ್ರಿಯೇಟಿವ್ ಫ್ರೀಡಮ್ ಇದೆ ಕಾಸ್ಟ್ ವಿಷಯದಲ್ಲಿ, ಕತೆ ವಿಷಯದಲ್ಲಿ. ಸೊ ಎಲ್ಲ ರೀತಿಯಿಂದಲೂ ನನಗೆ ಪೂರ್ತಿ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಸಿನಿಮಾ ಆನ್ಲೈನ್ ಏನು ಹೇಳುತ್ತದೆ? ಸರ್ ಅದು ಹೇಳೋಕ್ಕಾಗಲ್ಲ, ಅದು ತುಂಬಾ ನಿಮಗೆ ಬೇಗ update. ಎಲ್ಲ ಈಗ ಆಲ್ರೆಡಿ ಎಲ್ಲ ಬೇಗ ಕೇಳ್ತಾ ಇದ್ದೀವಿ ನಮಗೆ. ಮಗ ಹಿಂದಿನ ಹಂಗಾಗಿ ಬಿಡಲ್ಲ, ಕಂಟ್ರೋಲ್ ಮಾಡ್ತಾರೆ ಎಲ್ಲ. ಓಕೆ ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು Group photo ವೆರಿ ಮಚ್ ಸಮತಾ ವಿಜಯ್ ಟಾಟಾ, ಗ್ರೂಪ್ ಫೋಟೋ ತಗೊಂಬಿಡೋ. ರೇಷ್ಮಾ ನಾಣಯ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಕ್ರಮ್.